ಕೋಲಿ ಕಬ್ಬಲಿಯ ಮತ್ತು ತಳವಾರ ಸಮುದಾಯಗಳ ಒಂದು ಜಂಟಿಯಾಗಿ ಸುದ್ದಿಗೋಷ್ಠಿ ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ, ನಮಗೆಲ್ಲ ತಿಳಿದಿರುವಂತೆ 12ನೇ ಶತಮಾನದಲ್ಲಿ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಸಮಾಜ ನಿರ್ಮಾಣ ಮಾಡಬೇಕೆನ್ನುವಂಥ ಒಂದು ಕ್ರಾಂತಿಕಾರಿ ಶರಣ ಆದಂಥ ನಿಜಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನು ಕೆಲವು ಕಿಡಿಗೇಡಿಗಳು ಏನು ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿ ಮುಖಕ್ಕೆ ಕೆಸರನ್ನು ಎರಚುವ ಮುಖಾಂತರ ಎಡಗೈ ಭಗ್ನಗೊಳಿಸಿರುವುದನ್ನು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಈ ಘಟನೆ ನಡೆದು 5 ದಿವಸಗಳಾದರೂ ಕೂಡ ಇಲ್ಲಿಯವರೆಗೆ ಪೊಲೀಸ್ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾಡಳಿತ ಆಗಲಿ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ನಾವು ಬಲವಾಗಿ ಖಂಡಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಜಿಲ್ಲೆಯಲ್ಲಿರುವಂಥ ನಮ್ಮ ಶಾಸಕರಾಗಿರ್ಬೋದು, ಮಾಜಿ ಶಾಸಕರಾಗಿರ್ಬೋದು, ಎಲ್ಲರೂ ಈ ಸಮಾಜದ ಹೆಸರು ಹೇಳಿ ಓಟ್ ತೆಗೆದುಕೊಂಡು ಬರ್ತಾರ. ಆದ್ರೆ ಈ ಸಮಾಜದ ಮತ್ತು ಅಲ್ಲದೆ ಇವತ್ತ ನಾಗರಿಕ ಸಮಾಜವನ್ನು ತಿದ್ದುವಂತ ಒಬ್ಬ ಮಹಾನ್ ಶರಣರಿಗೆ ಅಪಮಾನ ಮತ್ತು ಅನ್ಯಾಯ ಆಗಿರುವುದನ್ನು ಖಂಡಿಸದೇ ಇರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಬಂಧುಗಳೇ, ಇವತ್ತಿನ ದಿವಸ ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತಿನ ದಿವಸ ಸ್ವತಃ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಒಂದು ಘಟನೆ, ಒಬ್ಬ ಶರಣರು ಸಂತರು ಇವರಿಗೆ ರಕ್ಷಣೆ ಇಲ್ಲಪ್ಪ ಅಂದ್ರೆ ಇವತ್ತ ಅವರು ಸಂವಿಧಾನ, ಕಾನೂನು ಮತ್ತು ಅಂಬೇಡ್ಕರ್ ಬಗ್ಗೆ ಇವತ್ತು ಅವರಿಗೆ ಮಾತನಾಡಲಿಕ್ಕೆ ಯಾವ ನೈತಿಕತೆ ಇವತ್ತಿನ ದಿವಸ? ಇವತ್ತು 5 ದಿವಸ ಆಯ್ತು ಘಟನೆ ಆಗಿ, ಇಲ್ಲಿವರೆಗೆ ಯಾಕೆ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಲಿಲ್ಲ? ಅದನ್ನು ಬಿಟ್ಟು ಇವತ್ತಿನ ದಿವಸ ವಿದೇಶ ಪ್ರವಾಸದಲ್ಲಿದ್ದಾರೆ ಅವರು. ಅದಲ್ಲದೆ ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿಗಳು ಇಂಥ ಒಂದು ಗಂಭೀರವಾದ ಘಟನೆ ಆಗ್ತಾ ಇದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ, ಚಿತ್ತಾಪುರ, ಚಿಂಚೋಳಿ, ಕಾಳಗಿ, ಕಮಲಾಪುರ, ಯಡ್ರಾಮಿ ಮತ್ತು ಶಾಬಾದ್ ಎಲ್ಲ ತಾಲೂಕಾ ಮತ್ತು ಎಲ್ಲ ಹೋಬಳಿಗಳಲ್ಲಿ ಇವತ್ತ ಬೃಹತ್ ಪ್ರತಿಭಟನೆ ಮಾಡುವ ಮುಖಾಂತರ ಆರೋಪಿಗಳನ್ನು ಬಂಧಿಸಬೇಕು ಎನ್ನುವಂತ ಹೋರಾಟವನ್ನು ಸಮಾಜ ಬಂಧುಗಳು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ನಗರದಲ್ಲಿ ಕೂಡ ಇವತ್ತ ಗಂಗಾನಗರ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಎಲ್ಲ ಕಡೆಗೂ ಕೂಡ ಬೃಹತ್ ಪ್ರತಿಭಟನೆ ಆದರೂ ಕೂಡ ಈ ಸರ್ಕಾರ ಇದ್ದು ಸತ್ತಂಗದ. ಇವರಿಗೆ ಒಂದ್ ಜನನು ಕೂಡ ಕಾಳಜಿ ಇಲ್ಲ, ಯಾರು ಕ್ಯಾರೆ ಅಂತ ಇಲ್ಲ. ಕೂಡಲೇ ಜಿಲ್ಲಾಧಿಕಾರಿಗಳು ಇವತ್ತಿನ ದಿವಸ ನೀವು ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಇವತ್ತ ನಿಮ್ ಕುರ್ಚಿ ಖಾಲಿ ಮಾಡುವಂತ ಕೆಲಸ ಮಾಡ್ರಿ. ಏನ್ ಮಾಡ್ತಾ ಇದ್ದೀರಿ ನೀವು? SP ಜಿಲ್ಲಾ ವರಿಷ್ಠಾಧಿಕಾರಿ ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತಿನ ದಿವಸ 5-6 ದಿವಸ ಆದ್ರೂ ಕೂಡ ಒಬ್ಬ ಆರೋಪಿಗೆ ಬಂಧಿಸಲಿಕ್ಕಾಗ್ಲಿಲ್ಲಪ್ಪ ಅಂದ್ರ ನೀವು ಯಾಕಿರ್ಬೇಕು ಈಗ ಕುರ್ಚಿ ಮೇಲೆ? ಕುರ್ಚಿ ಖಾಲಿ ಮಾಡ್ಬೇಕನ್ನುವಂತ ಒಂದು ಮನವಿಯನ್ನು ಇವತ್ತು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ನೀವು ಮಾತೆತ್ತಿದ್ರೆ ಇವತ್ತಿನ ದಿವಸ ಏನು ಪ್ರಜಾಪ್ರಭುತ್ವ, ಮಾತೆತ್ತಿದ್ರೆ ಇವತ್ತು ಸಂವಿಧಾನ, ಮಾತೆತ್ತಿದ್ರೆ ಇವತ್ತು ಕಾನೂನು ಅಂತ ಹೇಳ್ತಾ ಇದ್ರಿ. ಎಲ್ಲಿಗೆ ಹೋಗ್ಯದ ನಿಮ್ಮ ಕಾನೂನು? ಎಲ್ಲಿಗೆ ಹೋಗ್ಯದ ನಿಮ್ಮ ಸಂವಿಧಾನ? ಯಾಕೆ ಆರೋಪಿಗಳ ಬಂಧನ ಮಾಡ್ತಾ ಇಲ್ಲ? ಇವತ್ತಿನ ದಿವಸ ಈ ಸಮಾಜಕ್ಕೆ ಕಣ್ಣೆರೆಸುವ ತಂತ್ರ ಈ ಒಂದು ಜಿಲ್ಲಾಡಳಿತ ಉಸ್ತುವಾರಿ ಮಂತ್ರಿಗಳು ನೀವು ಮಾಡ್ತಾ ಇದ್ರಿ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕ. ಇವತ್ತ ಏನು ಈ ಸಮಾಜದ ತಳವಾರ ಸಮಾಜಕ್ಕೆ ಈ ಹಿಂದೆ ST ಪ್ರಮಾಣ ಪತ್ರವನ್ನು ಇವತ್ತ ಸರಳವಾಗಿ ಇವತ್ತಿನ ದಿವಸ ನೀಡಲಾಗ್ತಿತ್ತು. ಇದೇ ಈ ಉಳಿದ ವಿಜಯಪುರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸರಳವಾಗಿ ಕೊಡ್ತಾ ಇದಾರ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಮಾತ್ರ ಇವತ್ತ ಏನು ಈ ತಳವಾರ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ. ಇದರಿಂದ ಎಷ್ಟು ಗಂಭೀರತೆ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇವತ್ತ ಈ ಶಿಕ್ಷಣದಿಂದ ವಂಚಿತರಾಗ್ಯಾರ. ನಮ್ಮ ರೈತರು ಇವತ್ತ ಕೃಷಿಯಿಂದ ವಂಚಿತರಾಗಿದಾರ. ನಮ್ಮ ಉದ್ಯಮಿಗಳು ಇವತ್ತು ಆರ್ಥಿಕದಿಂದ ವಂಚಿತರಾಗಿದಾರ. ಇವತ್ತ ಮಹಿಳೆಯರು, ಮಕ್ಕಳು ಇವತ್ತಿನ ದಿವಸ ಶಾಲಾ ಕಾಲೇಜುಗಳಲ್ಲಿ ಇವತ್ತ ದಾಖಲಾತಿ ಇರಲಾರ್ದೆ ಇವತ್ತು ಒದ್ದಾಡ್ತಾ ಇದಾರ. ಸರ್ಕಾರ ಕತ್ತಿ ಕಾಯ್ತಾ ಇದೆ. 7 ತಿಂಗಳಾಯ್ತು ಇವತ್ತಿನ ದಿವಸ ಒಬ್ಬರಿಗೂ ಕೂಡ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ಇವತ್ತಿನ ದಿವಸ ಒಬ್ಬರಿಗೂ ಕೂಡ ಜವಾಬ್ದಾರಿ ಇಲ್ವಾ? ಇವತ್ತ ಇದೇ ರೀತಿ ಮುಂದುವರೆದ್ರ ಇವತ್ತ ಮುಂದಿನ ದಿನಗಳಲ್ಲಿ ಇವತ್ತ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವಂತದ್ದು ಅನಿವಾರ್ಯ ಆಗ್ತದ. ಅದೇ ರೀತಿಯಾಗಿ ಇವತ್ತಿನ ದಿವಸ ಕೋಲಿ ಕಬ್ಬಲಿಗೆ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡ್ತೀನಿ ಅಂತ ದೊಡ್ಡ ದೊಡ್ಡ ಮಾತು ಹೇಳ್ತಾ ಇದ್ದೀರಿ. ನೀವು ಇದ್ದೇ ಸರ್ಟಿಫಿಕೇಟ್ ಕೊಡುವಂತ ಕೆಲಸ ಮಾಡ್ರಿ ನೀವು. ಅದಲ್ಲ ಇವತ್ತ ಇದೇ 25,000 ಜನ ಸೇರಿಸಿ 50,000 ಜನ ಸೇರಿಸಿ ಈ ಸಮಾಜವನ್ನು ST ಮಾಡ್ತೀನಿ ಅಂತ ಈ ಹಿಂದೆ ಕೂಡ ಇವತ್ತ MP ಚುನಾವಣೆಯಲ್ಲಿ ಹೇಳಿದ್ರಿ. ಯಾಕೆ ಮಾಡಿಲ್ಲ? ಇದನ್ನು ಕೇವಲ ಈ ಒಂದು ಕೋಲಿ ಸಮಾಜ, ಕಬ್ಬಲಿಗ ಸಮಾಜ, ಈ ತಳವಾರ ಸಮಾಜ, ಈ ಸಮಾಜಗಳ ಒಂದು ಸಮಾಧಿ ಮೇಲೆ ಸಾಮ್ರಾಜ್ಯ ಕಟ್ಟುವಂತ ಕೆಲಸ ನೀವು ಮಾಡ್ಕೋತಾ ಇದ್ದೀರಿ. ಈ ಸಮಾಜ ಏನಾದ್ರೂ ಕೂಡ ಎದ್ದು ನಿಂತಂದ್ರ
ನೀವು ಯಾರು ದಕ್ಕಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಇವತ್ತು ನಾವು ಕೊಡ್ತಾ ಇದ್ದೀವಿ. ಒಂದು ವೇಳೆ 24 ಗಂಟೆಗಳಲ್ಲಿ ಏನು ನಮ್ಮ ಶರಣರಿಗೆ ಅವಮಾನ ಆಗ್ಯದ, ನಮ್ಮ ಶರಣರಿಗೆ ಮೂರ್ತಿಗೆ ಭಗ್ನ ಆಗ್ಯದ, ಆ ಆರೋಪಿಗಳನ್ನು ಇವತ್ತಿನ ದಿವಸ ನೀವು ಬಂಧಿಸದೇ ಇದ್ದಲ್ಲಿ ನಾವು ಇವತ್ತ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಇವತ್ತಿನ ದಿವಸ ಪ್ರತಿಭಟನೆ ಮಾಡೋದು ಅನಿವಾರ್ಯ ಆಗ್ತದೆ ಅನ್ನುವಂತಹ ಸಂದೇಶವನ್ನು ಸರ್ಕಾರಕ್ಕೆ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತೀವಿ ಬಂಧುಗಳೇ. ಧನ್ಯವಾದ.